ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಗಳಿಗಾಗಿಯೂ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ವಿಮೋಚನಾ ಕಾಂಡ 14ನೇ ಅಧ್ಯಾಯ 23ರಿಂದ ವಿಮೋಚನಾ ಕಾಂಡ 14ನೇ ಅಧ್ಯಾಯ 23ರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವರಾಗಿ ಅವರ ಹಿಂದೆ ಸಮುದ್ರದೊಳಗೆ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಮೊನ್ನೆಲ್ಲ ತಿಳಿದುಕೊಂಡಿದ್ದೇವೆ. ಇಸ್ರಾಯೇಲರನ್ನ ದೇವರು ಬಿಡುಗಡೆ ಮಾಡಿಕೊಂಡು ಬಂದರು. ಬಿಡುಗಡೆ ಮಾಡಿಕೊಂಡು ಬಂದಾಗ ಅವರನ್ನು ಇವರು ಮತ್ತೆ ಐಗುಪ್ತ ದೇಶದ ಅರಸರು, ಸೈನ್ಯರು ಬೆನ್ನಟ್ಟಿ ಬಂದಾಗ ಇಸ್ರಾಯೇಲರ ಕಡೆಗೆ ಬೆಳಕನ್ನು ಮಾಡಿದರು, ಇವರ ಕಡೆ ಕತ್ತಲನ್ನು ಮಾಡಿ ಅಲ್ಲಿ ನಿಲ್ಲಿಸಿದರು. ಇಸ್ರಾಯೇಲರನ್ನ ಕೆಂಪು ಸಮುದ್ರದ ನೀರಿನ ಅಡ್ಡ ಗೋಡನ್ನಾಗಿ ನಿಲ್ಲಿಸಿ ಅದರೊಳಗೆ ದೇವರ ಮೋಶೆ ಮುಖಾಂತರ ದಾಟಿಸಿದ್ರು. ಆಮೇಲೆ ಈ ಇವರ ಕಡೆಗೆ ಬೆಳಕನ್ನು ಮಾಡಿದರು. ಯಾರದ ಕಡೆಗೆ? ಐಗುಪ್ತ ದೇಶದವರ ಕಡೆಗೆ. ಅವರನ್ನು ಕೂಡ ಅವರಲ್ಲಿ ಬೆನ್ನಟ್ಟಿ ಬಂದರು. ಸಮುದ್ರದೊಳಗೆ ಈ ಇಸ್ರಾಯೇಲರು ಹೋದಾಗೆ ಐಗುಪ್ತ ದೇಶದವರು ಕೂಡ ಅವರನ್ನು ಸಾಯಿಸಲು ಅದರೊಳಗೆ ಹೋದರು ಎಂಬುದಾಗಿ. 24ನೇ ವಚನ. ಬೆಳಗಿನ ಜಾವದಲ್ಲಿ ಯೆಹೋವನು ಅಗ್ನಿಮೇಘ ಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದನು. ಅದರ ಯಾವ ಟೈಮಲ್ಲಿ ನಡೀತು? ಇದು ಬೆಳಗಿನ ಜಾವದಲ್ಲಿ ನಡೆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆ ಕಾರ್ಯವನ್ನು ದೇವರು ಬೆಳಿಗ್ಗೆ ಮಾಡ್ತಾ ಇದ್ದಾರೆ, ಬೆಳಗಿನ ಜಾವದಲ್ಲಿ ಅಂತೇಳಿ. ಹಾಗೆ ಇವತ್ತು ದೇವರು ಪ್ರತಿಯೊಂದು ಕಾರ್ಯವನ್ನು ಮಾಡುವುದು ಜಾಸ್ತಿ ಬೆಳಗಿನ ಒಂದು ಆಶೀರ್ವಾದ. ಹಾಗೆ ಇವತ್ತು ಅನೇಕ ಇಸ್ರಾಯೇಲರನ್ನು ದಾಟಿಸಿದಾಗೆ ಕೂಡ ದೇವರು ಆದುಕೊಂಡ ಜನಗಳನ್ನು ಖಂಡಿತವಾಗಿ ದೇವರು ಅಂಥವರಲ್ಲಿ ಅದ್ಭುತ ಮಾಡುವುದು ಬೆಳಗಿನ ಜಾವದಲ್ಲಿ. ಪ್ರತಿಯೊಂದು ಕಾರ್ಯವನ್ನು ಕೂಡ ಜಾಸ್ತಿಯಾಗಿ ಹಾಗೆ ಬೆಳಿಗ್ಗೆ ಬೇಗ ಎದ್ದು ಮನೆ ಸ್ವಚ್ಛಗೊಳಿಸಬೇಕು, ಪ್ರಾರ್ಥನೆ ಮಾಡಬೇಕು, ದೇವರಲ್ಲಿ ಭಯಭಕ್ತಿ ಇಡಬೇಕು ಅಂತ ಹೇಳುವಂಥದ್ದು ಇದೇ ವಿಚಾರಕ್ಕಾಗಿ. 25ನೇ ವಚನ. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡಕೊಂಡು ಹೋದರು. ನೋಡಿ, ಇಸ್ರಾಯೇಲರು ದಾಟಿದ್ರು, ಐಗುಪ್ತ ದೇಶದನ್ನು ಒಳಗೆ ಮಾಡಿದ್ರು. ಸಮುದ್ರದ ಒಣ ನೆಲದೊಳಗಡೆ ಅವರ ಕುದುರೆ ರಥಗಳನ್ನೆಲ್ಲ ಏನು ಮಾಡಿದರು? ಆ ಚಕ್ರಗಳನ್ನು ಗಲಿಬಿಲಿ ಮಾಡಿದರು, ಮುಂದೆ ಓಡದ ಹಾಗೆ. ಈಗ ನಾವು ಉದಾಹರಣೆ ಒಂದು ವಾಹನದಲ್ಲಿ ಹೋಗ್ತಾ ಇರುವಾಗ ಅದರ ಟೈರ್ ಪಂಚರ್ ಆದರೆ ಅದು ಮುಂದೆ ಹೋಗ್ತದ ಗಾಡಿ? ಏನು ಇಲ್ಲ. ಅದೇ ರೀತಿ ಅದರ ಚಕ್ರಗಳನ್ನು ಮುಂದೆ ಹೋಗದ ಹಾಗೆ ಗಲಿಬಿಲಿ ಮಾಡಿದರು. ಅಂದರೆ ಈ ಐಗುಪ್ತ ದೇಶದವರ ರಥಗಳು ಇಸ್ರಾಯೇಲರ ಕಡೆಗೆ ಹೋಗಿ ತಲುಪಬಾರದು ಅಂತ ಇದರ ದೇವರ ಕಾರ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಆಗ ಐಗುಪ್ತರು, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು. ಆಗ ಅವರಿಗೆ ಅರ್ಥ ಆಯಿತು, ಇದು ದೇವರ ಕಾರ್ಯ, ಇಸ್ರಾಯೇಲರೊಂದಿಗೆ ದೇವರಿದ್ದಾರೆ, ಅವರೊಂದಿಗೆ ಅವರು ಯುದ್ಧ ಮಾಡ್ತಾರೆ, ನಾವು ಹೊರಟು ಹೋಗೋಣ ಇಲ್ಲಿಂದ ಅಂತೇಳಿ ಆಗ ಅವರಿಗೆ ಅರ್ಥ ಆಯಿತು. ಅದಕ್ಕೆ ಹೇಳೋದು ನೋಡಿ, ದೇವರು ಆದುಕೊಂಡವರಿಗೆ ಯಾವುದಾದ್ರೂ ರೀತಿಯಲ್ಲಿ ಯಾರಾದರೂ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಅಂಥವರ ಪರವಾಗಿ ದೇವರೇ ಯುದ್ಧ ಮಾಡ್ತಾನೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇವತ್ತು ಕೂಡ ದೇವರು ಯಾರನ್ನ ಸರಿಯಾಗಿ ಆರಿಸಿಕೊಳ್ತಾರೋ ಅವರಿಗೆ ಇತರರು ಕಷ್ಟ, ಸಂಕಟ, ದುಃಖಗಳು ನ್ಯಾಯವಾಗಿ ಕೊಡುವಾಗ ಅಂಥ ಆದುಕೊಂಡವರ ಪರವಾಗಿ ದೇವರೇ ಯುದ್ಧ ಮಾಡುವನಾಗಿದ್ದಾನೆ, ದೇವರೇ ಅವರೊಂದಿಗೆ ಹೊಂಚ ಹಾಕುವನಾಗಿದ್ದಾನೆ. ಆದರೆ ನಮ್ಮ ಕೆಲಸ ಪ್ರಾರ್ಥಿಸುವುದು. ಇದು ನನ್ನ ಜೀವಿತದಲ್ಲಿ ಮೊದಲು ಕೂಡ ಎಷ್ಟೋ ನಡೆದು ಹೋಗಿದೆ. ಈಗಲೂ ನನ್ನ ಪರವಾಗಿ ದೇವರು ಯುದ್ಧ ಮಾಡುವವರೇ ಆಗಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ಆದುಕೊಂಡವರಿಗೆ ಇದೊಂದು ಬಹಳ ಒಂದು ಭಯ ಭಕ್ತಿಯಿಂದ ನಾವು ದೇವರಲ್ಲಿ ಜೀವಿಸಬೇಕಾಗ್ತದೆ, ದೇವರನ್ನು ಪ್ರಾರ್ಥಿಸಬೇಕಾಗ್ತದೆ. ನಮ್ಮ ಸಂಪೂರ್ಣ ಪ್ರೀತಿ ದೇವರಲ್ಲಿ ಇರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 26 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 26ರಿಂದ 29ರವರೆಗೆ ನೋಡೋಣ. ಅಷ್ಟರಲ್ಲಿ ಯೆಹೋವನು ಮೋಶೆಗೆ, ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಐಗುಪ್ತರನ್ನು, ಅವರ ರಥಗಳನ್ನು, ರಾಹುತರನ್ನು ಮುಳುಗಿಸುವುದೆಂದು ಹೇಳಿದನು.
ನೋಡಿ, ಇವರನ್ನ ಸಮುದ್ರದೊಳಗೆ ದಾಟಿಸಿ ಆಯಿತು, ಐಗುಪ್ತರನ್ನ ರಥವನ್ನು ತಿಳಿಸಿ ಗಲಿಬಿಲಿ ಆಯಿತು. ಇವ್ರು ಆ ಕಡೆ ಹೋಗೋಕ್ಕಾಗೋದಿಲ್ಲ, ಈ ಕಡೆ ಹೋಗೋಕ್ಕಾಗೋದಿಲ್ಲ. ಆಗ ದೇವರು ಮೋಶೆಗೆ ಏನು ಹೇಳ್ತಾರೆ, ನೀನು ಆ ಸಮುದ್ರದ ಮೇಲೆ ಪುನಃ ನಿನ್ನ ಕೋಲನ್ನು ಚಾಚು, ನೀರು ಮೊದಲಿನ ಹಾಗೆ ಇದ್ದ ಹಾಗೆ ಆಗಲಿ ಅಂತ. ಹಾಗೆ ಏನು ಮಾಡ್ದ, ಮೋಶೆ ಚಾಚಿದ, ನೀರು ಮೊದಲಿನ ಹಾಗೆ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ನೋಡಿ, ಅಲ್ಲಿ ಮುಂದೆ ನಾವು ಓದಿಕೊಳ್ಳೋಣ. 27, ಬೆಳಗ್ಗೆ ಆಗುವಾಗಲೇ ಸಮುದ್ರದ ನೀರು ಮೊದಲಿನಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅವರ ಎದುರಿಗಾಗಿಯೇ ಬಂದರು. ಹೀಗೆ ಯೆಹೋವನು ಐಗುಪ್ತರನ್ನು ಸಮುದ್ರದೊಳಗೆ ಕೆಡವಿಬಿಟ್ಟನು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು ರಾಹುತರನ್ನು ಅವರ ಹಿಂದೆ ಸಮುದ್ರದೊಳಗಿದ್ದ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನು ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮೋಶೆಗೆ ಹೇಳಿದ್ರು, ನೀರನ್ನು ಕೋಲನ್ನು ಚಾಚು, ಮೊದಲಿನಾಗಿ ಆಗಲಿ ಅಂತೇಳಿ ಮೋಶೆ ಚಾಚಿದ. ನೀರು ಸಂಪೂರ್ಣ ಮೊದಲಿದ್ದ ಹಾಗೆ ಆಯಿತು. ಫರೋಹನ ಸೈನ್ಯದವರು ಇವರನ್ನು ಇಸ್ರಾಯೇಲರನ್ನ ಬೆನ್ನಟ್ಟಿ ಹೋದವರಲ್ಲಿ ಒಬ್ಬರು ಕೂಡ ಉಳಿಯಲಿಲ್ಲ. ಸಂಪೂರ್ಣವಾಗಿ ನೀರಲ್ಲಿ ನಾಶವಾದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆದುಕೊಂಡವರಿಗೆ ಕಷ್ಟ, ಸಂಕಟ, ದುಃಖ ಕೊಡುವಾಗ ಅದರ ಮೊದಲು ಎಷ್ಟೋ ತಿಳಿಸ್ತಾರೆ. ದೇವರು ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ, ಈ ರೀತಿ ನೀವು ಮಾಡೋದು ತಪ್ಪಾಗಿದೆ, ತಿಳಿಸಿಕೊಳ್ಳಿ ಅಂತೇಳಿ 40 ವರ್ಷ ಮೋಶೆಯೊಂದಿಗೆ ಐಗುಪ್ತ ದೇಶದ ಅರಸನಿಗೆ ಬುದ್ಧಿವಾದವನ್ನ ದೇವರು ತಿಳಿಸಿದರು. 40 ವರ್ಷ ಕಾನಾನ್ ದೇಶಕ್ಕೂ ಐಗುಪ್ತ ದೇಶಕ್ಕೂ ಮೋಶೆ ಬರ್ತಾ ಇದ್ದ. ಇದರ ವಚನವು ಬೇರೆ ಕಡೆಗೆ ಇದೆ. ಅವನ ಹೃದಯವು ಕಠಿಣವಾಯಿತು. ಕಡೆಗೆ ಬೇಕಾದಷ್ಟು ಶಿಕ್ಷೆಯನ್ನ ಬರಮಾಡಿದರು. ಕಡೆಗೆ ನೋಡಿ, ಸಮುದ್ರದೊಳಗೆ ಮುಚ್ಚೆ ಬಿಟ್ಟರು ಐಗುಪ್ತ ದೇಶದವರನ್ನ. ಇದು ನನ್ನ ಸಹೋದರ ಸಹೋದರಿಯರೇ, ಇವತ್ತು ದೇವರು ಆದುಕೊಂಡವರಿಗೆ ಯಾರಾದರೂ ವಿರೋಧವಾಗಿ ಬಂದರೆ ಮೊದಲು ತಿಳಿಸ್ತಾರೆ. ಆಮೇಲೆ ಖಂಡಿತವಾಗಿ ಅವರು ಬದಲಾಗದೆ ಹೋದರೆ ಅಂಥವರ ಪರವಾಗಿ ದೇವರೇ ಯುದ್ಧ ಮಾಡಿ ವಿರೋಧಿಗಳನ್ನು ಮುಳುಗಿಸುವವರಾಗಿದ್ದಾರೆ. ಆಗಲೇ ಹೇಳಿದಾಗ ನನ್ನ ಜೀವಿತದಲ್ಲಿ ಕೂಡ ದೇವರು ನನಗೆ ದರ್ಶನ ಕೊಟ್ಟು 17ನೇ ವರ್ಷದಲ್ಲಿ ನನಗೆ ದೇವರು ದರ್ಶನ ಕೊಟ್ಟಿದ್ದಾರೆ. ಆಮೇಲೆ ಆಗ್ಲಿಂದಲೇ ನಾನು ಈಗ ಯೋಚನೆ ಮಾಡ್ತಾ ಬರುವಾಗ ನನಗೆ ಯಾರೆಲ್ಲ ವಿರುದ್ಧವಾಗಿ ಬಂದರು, ಏನೆಲ್ಲ ಆದರೂ, ಯಾರೆಲ್ಲ ಕಷ್ಟವನ್ನು ಕೊಟ್ಟರು, ಪ್ರತಿಯೊಬ್ಬರಿಗೂ ದೇವರು ಶಿಕ್ಷೆ ಕೊಡುತ್ತಲೇ ಬಂದಿದ್ದಾರೆ. ಆಗ್ಲಿಂದಲೇ ಅದು ಈಗಲೂ ನನಗೆ ಬಹಳ ವರ್ಷದ ಈ ಕಡೆಗೆ ಯೋಚನೆ ಆಗ್ತಾ ಇದೆ, ಆಯಿತು, ಈಗಲೂ ಕೂಡ ಯೋಚನೆ ಆಗುತ್ತಲೇ ಇದೆ. ಆಮೇಲೆ ಸಂಪೂರ್ಣವಾಗಿ ದೇವರ ಬಳಿಗೆ ಬಂದು ಯಾವಾಗ ಗಂಗಾ ಸ್ನಾನದ ದೀಕ್ಷಾ ಸ್ನಾನ ಪಡೆದ ಮೇಲೆ ಹಿಂಸೆ ಕೊಟ್ಟರೋ ಇನ್ನೂ ಹೆಚ್ಚಾಗಿ ನನ್ನ ಪರವಾಗಿ ದೇವರು ಯುದ್ಧ ಮಾಡುವರು ಆಗಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಇದು ಪ್ರತಿಯೊಬ್ಬರು ದೇವರಿಂದ ಯಾರು ಆದಿಕೊಳ್ತಾರ, ಗಂಡಾಗಲಿ ಹೆಣ್ಣಾಗಲಿ, ಅಂಥವರ ಪರವಾಗಿ ದೇವರೇ ಯುದ್ಧ ಮಾಡುವವರಾಗಿದ್ದಾರೆ. ವಿರೋಧಿಗಳನ್ನ ತಿಳಿಸಿ ಧ್ವಂಸ ಮಾಡುವವರಾಗಿದ್ದಾರೆ. ಇತ್ತೀಚೆಗೆ ಕೇವಲ ಒಂದು 3-4 ತಿಂಗಳಲ್ಲಿ ಕೂಡ ಈ ವಿಷಯಗಳು ನಡೆದು ಹೋಯಿತು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಾಗೆ 29ನೇ ವಚನ, ಇಸ್ರಾಯೇಲರಾದರೂ ಸಮುದ್ರದ ಒಳಗಡೆ ಒಣನೆಲದಲ್ಲಿ ನಡೆದು ಹೋದರು, ನೀರು ಅವರ ಬಳಗಡೆ ಗೋಡೆಯಂತೆ ನಿಂತಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಸ್ರಾಯೇಲರನ್ನ ದೇವರು ಸಮುದ್ರದ ನೀರನ್ನು ಅಡ್ಡಗೋಡೆಯನ್ನಾಗಿ ನಿಲ್ಲಿಸಿ ಅದರಲ್ಲಿ ದಾಟಿಸಿಬಿಟ್ರು ಆ ಕಡೆ ಸಮುದ್ರದ ಕಡೆಗೆ. ಆದರೆ ವಿರೋಧಿಗಳನ್ನು ಅದರೊಳಗೆ ಹೋಗಿ ಆ ರಥಗಳ ಚಕ್ರಗಳನ್ನ ಗಲಿಬಿಲಿ ಮಾಡಿ ಮೋಶೆ ಮುಖಾಂತರ ನೀರನ್ನು ಲೆವೆಲ್ ಮಾಡಿ ಆ ಸೈನ್ಯದವರಲ್ಲಿ ಒಬ್ಬರು ಕೂಡ ಉಳಿಯಲಿಲ್ಲ. ಕಡೆಯಲ್ಲಿ ಉಳಿದಿದ್ದು ಯಾರು? ಸಮುದ್ರದಿಂದ ದೂರ ಇದ್ದ ಫರೋಹನ ಅರಸ ಮಾತ್ರ ಒಬ್ಬನೇ ಉಳಿದ. ಅವನ ಕಣ್ಣೆದುರಿಗೆ ಅವನ ಸೈನ್ಯವನ್ನೇ ಮುಳುಗಿಸಿ ಬಿಟ್ಟರು. ದೇವರ ನಾಮಕ್ಕೆ ಸ್ತೋತ್ರ. ಇದು ಇವತ್ತು ದೇವರು ಆದುಕೊಂಡವರೊಂದಿಗೆ ಕೂಡ ದೇವರು ಯುದ್ಧ ಮಾಡುವುದು ಇದೇ ಆಗಿದೆ. ದೇವರು ದರ್ಶನ ಕೊಟ್ಟು ಯಾವಾಗ ದೇವರು ಆದುಕೊಂಡ್ರೋ ಆಮೇಲೆ ಎಂಥ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ನಾವು ದೇವರಿಗೆ ಸ್ತೋತ್ರ ಹೇಳುತ್ತಾ ದೇವರೊಂದಿಗೇ ನಾವು ಭಕ್ತಿ ಜೀವಿಸುವುದಾದರೆ ನಮ್ಮ ವಿರೋಧಿಗಳಿಗೂ ದೇವರೇ ಉತ್ತರ ಕೊಡುವವರಾಗಿದ್ದಾರೆ. ನಮ್ಮ ಪರವಾಗಿ ಪರಮಾತ್ಮನು, ಭಗವಂತನು, ಯೇಸು ಕ್ರಿಸ್ತನೇ ನಮ್ಮ ಪರವಾಗಿ ಯುದ್ಧ ಮಾಡುವವನಾಗಿದ್ದಾನೆ. ಆ ಸರ್ವೇಶ್ವರ ಪರಮೇಶ್ವರನು, ಶ್ರೀಮನ್ನಾರಾಯಣನು, ಶ್ರೀಕೃಷ್ಣ ಪರಮಾತ್ಮನೇ ನಮ್ಮೊಂದಿಗೆ ಯುದ್ಧ ಮಾಡುವವನಾಗಿದ್ದಾನೆ. ಒಂದು ವೇಳೆ ಮುಸ್ಲಿಮ್ಸರಾದರೆ ಸರಿಯಾಗಿ ಆ ಕುರಾನಿಗೆ ಸರಿಯಾಗಿ ನಡ್ಕೊಂಡ್ರೆ ಅಲ್ಲಾಹ್ ಅಕ್ಬರೇ ಅವರೊಂದಿಗೆ ಯುದ್ಧ ಮಾಡುವವನಾಗಿದ್ದಾನೆ ಅವರ ಪರವಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. 30 ಮತ್ತು 31 ವಿಮೋಚನ ಕಂಡ 14, 30, 31. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲರನ್ನು ಐಗುಪ್ತರ ಕೈಗೆ ಒಪ್ಪಿಸಿದನು.
ಇಸ್ರೇಲರು ಐಗುಪ್ತರ ಕೈಗೆ ಒಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರೇಲರು ಕಂಡರು. ಕಡೆಗೆ ನೋಡಿ ಇವರ ವಿರೋಧಿ ಇವರಿಗೆ ಬಾಧಿಸಿದರು, ಕಷ್ಟ ಸಂಕಟ ದುಃಖಗಳನ್ನ ಕೊಟ್ಟರು. ಕಡೆಗೆ ಅವರು ಸತ್ತು ಬಿದ್ದಿರುವ ಹೆಣ ಮತ್ತು ಐಗುಪ್ತರನ್ನು ನಾಶ ಮಾಡಿದಂಥದನ್ನ ಇಸ್ರೇಲರು ನೋಡಿದರು. ಹಾಗೆ ಇವತ್ತು ದೇವರು ಆದುಕೊಂಡವರಿಗೆ ಕೂಡ ಕಷ್ಟ ಸಂಕಟ ದುಃಖಗಳು ಕೊಡುವಾಗ ವಿರೋಧಿಗಳಿಗೆ ಬರುವಂತಹ ಕಷ್ಟ ಸಂಕಟ ದುಃಖಗಳನ್ನ ಕಣ್ಣಾರೆ ಕಾಣುವವರಾಗಿದ್ದಾರೆ ದೇವರಿಂದ ಆಯ್ಕೆಯಾದವರು. ಇದು ಕೀರ್ತನೆ 112 ಕೂಡ ಬರೆಯಲ್ಪಟ್ಟಿದೆ. ನಿನಗೆ ನನ್ನ ಮೇಲೆ ಸರಿಯಾದ ಭಯ ಭಕ್ತಿ ಇದ್ದರೆ ನಿನ್ನ ವಿರೋಧಿಗಳಿಗೆ ಬರುವಂತಹ ಕಷ್ಟ ಸಂಕಟ ದುಃಖಗಳು ಕಣ್ಣಲ್ಲಿ ಕಾಣ್ತೀಯ ಅಥವಾ ಎಷ್ಟೇ ದೂರದಲ್ಲಿದ್ದರೂ ನೀನು ಕಿವಿಯಾರೆ ಕೇಳುತ್ತೀಯ ಎಂಬುದಾಗಿ. ಇದು ಕೂಡ ನನ್ನ ಸಹೋದರ ಸಹೋದರಿಯ ದೇವರ ಪರವಾಗಿ ಸಾಕ್ಷಿ ನುಡಿತಾ ಇದ್ದೇನೆ. ನನ್ನ ಜೀವಿತದಲ್ಲಿ ಆಗಿ ಹೋಗಿದೆ, ಈಗಲೂ ಕೂಡ ಆಗುತ್ತಲೇ ಇದೆ. 31ನೇ ವಚನ. ಯೆಹೋವನು ಐಗುಪ್ತರಲ್ಲಿ ಮಾಡಿದ ಈ ಮಹಾ ಕಾರ್ಯವನ್ನ ಇಸ್ರಾಯೇಲರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕರಾದ ಮೋಶೆಯಲ್ಲಿ ನಂಬಿಕೆ ಇಟ್ಟರು. ನೋಡಿ, ಅಲ್ಲಿವರೆಗೆ ಈ ಮೋಶೆಯನ್ನು ಮಾತ್ರ ಕಂಡಿದ್ದು, ದೇವರ ಮಹತ್ ಕಾರ್ಯಗಳನ್ನು ಕಂಡು ನಂಬಿಕೆ ಇಡಲಿಲ್ಲ. ಯಾವಾಗ ಈ ವಿರೋಧಿಗಳಾದ ಐಗುಪ್ತ ದೇಶದವರನ್ನು ದೇವರು ಸಂಪೂರ್ಣವಾಗಿ ಸದೆ ಬಡಿದ್ರು, ಆವಾಗ ದೇವರಲ್ಲಿಯೂ ಮೋಶೆಯಲ್ಲಿಯೂ ಇಸ್ರಾಯೇಲರು ಏನು ಮಾಡಿದ್ರು? ನಂಬಿಕೆ ಇಟ್ಟರು. ದೇವರ ನಮಗೆ ಸ್ತೋತ್ರ. ಹಾಗೆ ನಮ್ಮ ಜೀವಿತದಲ್ಲಿ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ಸರಿಯಾಗಿ ತಿಳಿಯಪಡಿಸಿದ ಮೇಲೆ, ಆಗಲೇ ನಾನು ಹೇಳಿದ ಹಾಗೆ ಮೊದಲೇ ನಮ್ಮ ಪರವಾಗಿ ದೇವರು ಯುದ್ಧ ಮಾಡಿದ್ರು. ಆಮೇಲೆ ಕೂಡ ನಮ್ಮ ಪರವಾಗಿ ದೇವರ ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡುವಾಗ ಸಂಪೂರ್ಣವಾಗಿ ನಾವು ದೇವರ ಮೇಲೆ ಭರವಸೆ ಇಡಬೇಕು. ದೇವರಿಂದ ಹಿಂದೆ ಹೋಗಬಾರದು. ಈ ಲೋಕದಲ್ಲಿ ಜೀವಿಸುವಾಗ ಆದರೂ ನಾನಾ ಥರದ ಕಷ್ಟ ಸಂಕಟ ದುಃಖಗಳು ಇವೆ ಎಂದು ಯೋಹಾನ 15ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಈ ಮಾತನ್ನು ಹೇಳಿದ್ದಾರೆ. ಆದರೂ ಹೆದರಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ನನ್ನವರಾದ್ದರಿಂದ ಈ ಲೋಕದಲ್ಲಿ ಬಹಳ ಕಷ್ಟ ಸಂಕಟ ದುಃಖಗಳು ನಿಮಗೆ ಇವೆ ಎಂಬುದು ಯಾರಿಗೆ? ದೇವರಿಂದ ಸರಿಯಾಗಿ ಆಯ್ಕೆಗೊಂಡವರಿಗೆ ಮಾತ್ರ. ಇಲ್ಲಂದ್ರೆ ಕೆಲವರು ಪ್ರಪಂಚದಲ್ಲಿ ಹೋಗಿ ಏನೇನೋ ಯೂಟ್ಯೂಬಲ್ಲಿ ಕೂಡ ಏನೇನೋ ಮಾತನಾಡುತ್ತಾ ಸರಿಯಾದ ವಿಚಾರವನ್ನ ಮುಚ್ಚಿಡುತ್ತಾ ಮನುಷ್ಯರಿಗೆ ಬೇಕಾದಾಗಿ ಮೆಚ್ಚಿ ಮಾತನಾಡುತ್ತಾ ಇವತ್ತು ಏನೇನೋ ಮಾಡೋರಾಗಿದ್ದಾರೆ. ಅದು ಈ ಹಿಂದೆ ನಾನು ತಿಳಿಸಿದ್ದೇನೆ. ಆದರೆ ಸರಿಯಾಗಿ ದೇವರು ಆದುಕೊಂಡವರಲ್ಲಿ ಕಾರ್ಯಗಳು ನಡೆಯುತ್ತವೆ. ಅವರ ಪರವಾಗಿ ದೇವರೇ ಯುದ್ಧ ಮಾಡೋರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ವಿಮೋಚನಾ ಕಾಂಡ 14ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ ವಿಮೋಚನಾ ಕಾಂಡ 15ನೇ ಅಧ್ಯಾಯಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಮೋಚನಾ ಕಾಂಡ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಬಹಳಷ್ಟು ವಾಕ್ಯಗಳು ದೇವರು ಇಸ್ರಾಯೇಲನ್ನು ಇಸ್ರಾಯೇಲರಿಗೆ ಜಯವನ್ನು ಉಂಟು ಮಾಡಿದ್ರು. ಐಗುಪ್ತ ದೇಶದವರನ್ನು ಸಮುದ್ರದಲ್ಲಿ ಮುಚ್ಚಿ ನಾಶ ಮಾಡಿದರ ಸೈನಿಕರನ್ನ. ಅದರ ಮೇಲೆ ಇಸ್ರಾಯೇಲರು ಇಸ್ರಾಯೇಲರು ದೇವರನ್ನು ಹಾಡುತ್ತಾ ದೇವರಿಗೊಂದು ಸ್ತೋತ್ರವನ್ನ ಹಾಡುತ್ತಾ ಇದ್ದಾರೆ, ಜಯಗೀತೆಯನ್ನ ಹಾಡುತ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 15:1. ಆಗ ಮೋಶೆಯು ಇಸ್ರಾಯೇಲರು ಯೆಹೋವನ ಸ್ತೋತ್ರಕ್ಕಾಗಿ ಈ ಕೀರ್ತನೆಯನ್ನ ಹಾಡಿದರು. ಮೋಶೆ ಮತ್ತು ಇಸ್ರಾಯೇಲರು ಸೇರಿ ದೇವರು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ, ದೇವರು ಮಾಡಿದ ರಕ್ಷಣೆಗಾಗಿ. ಹಾಗೆ ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಕೂಡ ಅದ್ಭುತ ಕಾರ್ಯಗಳನ್ನು ಮಾಡುವಾಗ, ಮಹತ್ ಕಾರ್ಯಗಳನ್ನು ಮಾಡುವಾಗ, ನಮಗೆ ಒಳ್ಳೇದು ಮಾಡುವಾಗ ಏನು ಮಾಡಬೇಕು? ನಾವು ಕೂಡ ಹಾಡಿಕೊಂಡು ದೇವರನ್ನ ನಾವು ಸ್ತುತಿಸಬೇಕು, ಕೊಂಡಾಡಬೇಕು, ದೇವರಿಗೆ ಒಂದು ಪ್ರೀತಿಯನ್ನ ಸಲ್ಲಿಸಬೇಕು, ಕೃತಜ್ಞತೆಯನ್ನ ಧನ್ಯವಾದಗಳನ್ನ ಸಲ್ಲಿಸಬೇಕು, ಸುಮ್ಮನೆ ಇರಬಾರದು ಅಂತ ಇದರ ಅರ್ಥ. ಮುಂದೆ ಹೋಗೋಣ. ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ. ಆತನು ಮಹಾ ಜಯಶಾಲಿಯಾದನು, ಕುದುರೆಗಳನ್ನು ರಾಹುತಗಳನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ ಅಂತೇಳಿ ಅವರವರೇ ಮಾತನಾಡಿಕೊಂಡರು. ಹಾಗೆ ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಮಹತ್ ಕಾರ್ಯಗಳನ್ನ ನಾವೇ ಕೊಂಡಾಡಬೇಕು. 15:2. ನನ್ನ ಬಲವು ಕೀರ್ತನೆಯು ಯೆಹೋವನೇ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನಮ್ಮ ದೇವರು ಆತನೇ, ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಪಡಿಸುವೆವು. ದೇವರನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವ್ರು ಏನು ಹೇಳ್ತಾ ಇದ್ದಾರೆ? ನಮ್ಮ ಬಲ ಪ್ರತಿಯೊಂದು ದೇವರಿಂದ ನಮಗೆ ರಕ್ಷಣೆ ಉಂಟಾಯಿತು, ಆತನನ್ನೇ ನಾವು ವರ್ಣಿಸುವೆವು ಅಂದರೆ ಸಾಕ್ಷಿ ಕೊಡುತ್ತೇವೆ, ಕೊಂಡಾಡ್ತೇವೆ. ನಮ್ಮ ಪಿತೃಗಳ ದೇವರು ಆತನೇ, ನಮ್ಮ ಪಿತೃ ಅಂತ ಅಬ್ರಹಾಂ ಇಸಾಕ್ ಯಾಕೋಬನ್ನು ನಡೆಸಿದವರು ಅವರೇ. ಅದನ್ನು ನಾವು ಕೂಡ ಏನು ಮಾಡಬೇಕು? ಅಲ್ಲಿ
ಕೊಂಡಾಡಬೇಕು ಅಂತ ಇದರ ಅರ್ಥ. ಹಲ್ಲೆಲೂಯಾ. ಹಾಗೆ ಒಂದು ವೇಳೆ ನಮ್ಮ ತಂದೆಯವರಿಗೂ ದರ್ಶನ ಕೊಟ್ಟು ತಂದೆಯವರನ್ನು ಕೂಡ ತಂದೆ ತಾಯಿ ನಮ್ಮ ಅಣ್ಣ ತಮ್ಮಂದಿರು ಕುಟುಂಬ ಬಂಧು ಬಳಗದವರನ್ನು ಕೂಡ ದೇವರು ನಡೆಸ್ತಾ ಬಂದಿರುವುದು ನಮಗೆ ಗೊತ್ತಾದರೆ ಅದನ್ನು ಕೂಡ ಹೇಳಿಕೊಂಡು ನಾವು ದೇವರನ್ನ ಕೊಂಡಾಡಬೇಕು, ದೇವರಿಗೊಂದು ಸ್ತೋತ್ರವನ್ನ ಸಲ್ಲಿಸಬೇಕು ಅಂತ ಇದರ ಅರ್ಥ. 3ನೇ ವಚನ 15:3. ಯೆಹೋವನು ಯುದ್ಧಶೂರನು, ಆತನ ನಾಮಧೇಯವು ಯೆಹೋವನೇ. ನೋಡಿ, ದೇವರು ಆರಿಸಿಕೊಂಡವರ ಪ್ರಜೆಗಳ ಮುಖಾಂತರ ಯುದ್ಧ ಮಾಡುವವರಾಗಿದ್ದಾರೆ. ಆತನ ನಾಮಧೇಯ ಯೆಹೋವ. ಯೆಹೋವ ಅಂದರೆ ದೇವರು ಯುದ್ಧಶೂರನು. ಇದು ಯೆಶಾಯ 9ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ತೇವೆ. ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭು, ನಿತ್ಯನ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು ಎಂಬುದಾಗಿ ದೇವರ ನಾಮಕ ಸ್ತೋತ್ರವಾಗಲಿ. ಬರೀ ಒಂದು ಹೆಸರಲ್ಲ, ಇಷ್ಟು ಹೆಸರುಗಳಿವೆ. ಯುದ್ಧನು ಮಾಡ್ತಾನೆ, ಸಂಹಾರನು ಮಾಡ್ತಾನೆ, ಜಯವನ್ನು ಕೊಡ್ತಾನೆ, ಕನಿಕರ ಇದೆ, ಉದ್ಧಾರ ಮಾಡ್ತಾನೆ, ಪ್ರೀತಿ ಇದೆ, ಜ್ಞಾನ ಕೊಡ್ತಾನೆ. ಯಾವಾಗಲೂ ಆದಿ ಅಂತ್ಯವಿಲ್ಲದ ದೇವರ ಪರಮಾತ್ಮನು, ಭಗವಂತನು, ಯೇಸು ಕ್ರಿಸ್ತನು, ಯೆಹೋವನು ಆತನೇ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ದೇವರನ್ನ ಕೊಂಡಾಡಬೇಕು. ಹಲ್ಲೆಲೂಯಾ. ಹಾಗೆ 4ನೇ ವಚನ, ಆತನು ಫರೋಹನ ರತ್ನಗಳನ್ನು ಸೈನಿಕರನ್ನು ಸಮುದ್ರದಲ್ಲಿ ಕೆಡವಿದನು, ಅವನ ಶ್ರೇಷ್ಠ ವೀರನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸಿಬಿಟ್ಟನು ಅಂತ ಮೋಶೆ ಮತ್ತು ಇಸ್ರಾಯೇಲರು ಹಾಡಿದರು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ವೈರಿಗಳೊಂದಿಗೆ ಯುದ್ಧ ಮಾಡಿದಾಗ, ನಮಗೆ ಜಯ ಕೊಟ್ಟಾಗ ನಾವು ಕೂಡ ಅದನ್ನು ಹೇಳಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು ಅಂತ ಇದರ ಅರ್ಥವಾಗಿದೆ. 15:5. ಸಾಗರವು ಅವರನ್ನು ಮುಚ್ಚಿಬಿಟ್ಟಿತು, ಕಲ್ಲಿನಂತೆ ದಡದಲ್ಲೊಂದು ಸಮುದ್ರದ ತಳವನ್ನ ಸೇರಿಸಿದನು. ಸಾಗರವು ಅವರನ್ನು ಮುಚ್ಚಿಬಿಟ್ಟಿತು ಅಂದ್ರೆ ಯಾರು? ವಿರೋಧಿಗಳನ್ನ, ಐಗುಪ್ತ ದೇಶದವರನ್ನು ಮುಚ್ಚಿಬಿಟ್ಟಿತು. ಕಲ್ಲಿನಂತೆ ದಡದಲ್ಲೊಂದು ಸಮುದ್ರದ ತಳವನ್ನ ಸೇರಿದರು. ನೋಡಿ, ಅವರನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟರು, ಬೇರೆ ಆಗದಾಗೆ ಮಾಡಿದರು. ಹಾಗೆ ದೇವರು ಆರಿಸಿಕೊಂಡವರಿಗೆ ಕಷ್ಟ ಸಂಕಟ ದುಃಖಗಳನ್ನು ಕೊಡುವಾಗ ಅಂಥವ್ರನ್ನ ಸಂಪೂರ್ಣವಾಗಿ ದೇವರು ಸರಿಯಾದ ಶಿಕ್ಷೆಯನ್ನು ಅವರಿಗೆ ಬರಮಾಡುವವನಾಗಿದ್ದಾನೆ ಅಂತ ಇದರ ಅರ್ಥವಾಗಿದೆ. 6. ಯೆಹೋವನೇ ನಿನ್ನ ಭುಜಬಲವು ಎಷ್ಟೋ ಘನವಾದದ್ದು, ಯೆಹೋವನೇ ನಿನ್ನ ಭುಜಬಲವು ನಿನ್ನ ಶತ್ರುಗಳನ್ನು ಪುಡಿ ಪುಡಿ ಮಾಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ನೋಡಪ್ಪ, ನೀನೇ ಶಕ್ತಿವಂತ, ನಿನಗಿಂತ ಶಕ್ತಿವಂತ ಯಾರು ಇಲ್ಲ. ನೀನೇ ಸೇನಾಧೀಶ್ವರ, ಪರಾಕ್ರಮಶಾಲಿಯು ನೀನೇ ಆಗಿದ್ದೀಯಾ. ನಿನಗಿಂತ ಶಕ್ತಿವಂತನು ಯಾರೂ ಇಲ್ಲ. ನೀನೇ ಎಲ್ಲವರನ್ನ ಪುಡಿ ಪುಡಿ ಮಾಡುವನಾಗಿದ್ದಾನೆ, ಶಿಕ್ಷೆ ಕೊಡುವನಾಗಿದ್ದಾನೆ ಅಂತ ಇದರ ಅರ್ಥ. ಇವರು ಯಾರಾಗಿದ್ದಾರೆ? ಸರ್ವ ಸೃಷ್ಟಿಕರ್ತನಾದ ದೇವರಾಗಿದ್ದಾರೆ. ಹಾಗೆ ನೋಡಿ, ಇವತ್ತು ಎಂತೆಂಥ ಬೆಟ್ಟಗುಡ್ಡಗಳು ಜರಿದು ಹೋಗ್ತವೆ, ಜಲಪ್ರವಾಹಗಳು ಬರುತ್ತವೆ, ಪಟ್ಟಣವೇ ಬಿಲ್ಡಿಂಗ್ ಅನ್ನೇ ಎಂತೆಂಥ ವಾಹನಗಳನ್ನ ಪುಡಿ ಪುಡಿ ಮಾಡಿ ಹೋಗ್ತವೆ, ಮರಗಿಡಗಳು ಬೀಳ್ತವೆ, ಎಂತೆಂಥನ ಕೊಚ್ಚಿ ಸರ್ವನಾಶ ಮಾಡಿ ಹೋಗ್ತವೆ, ಭೂಮಿ ಒಡೆಯುತ್ತದೆ. ಇದು ಯಾರಿಗಪ್ಪ ಸಾಧ್ಯ? ಯಾವ ಆರ್ಮಿಯವರಿಗೆ ಸಾಧ್ಯ? ಯಾವ ರಾಜನಿಗೆ ಸಾಧ್ಯ? ಯಾವ ಅರಸನಿಗೆ ಸಾಧ್ಯ? ಯಾವ ಮಂತ್ರಿಗೆ ಸಾಧ್ಯ? ದೇವರಿಂತ ಶಕ್ತಿವಂತ ಯಾರು ಇಲ್ಲ. ದೇವರ ಕೋಪಕ್ಕೆ ಯಾರು ಇಲ್ಲ. ದೇವರ ದೃಷ್ಟಿಗೆ ಯಾವುದು ಅಲ್ಲವೇ ಅಲ್ಲ. ಹೀಗಿರುವಾಗ ಅಂತ ದೇವರು ನಮ್ಮನ್ನು ರಕ್ಷಿಸ್ತಾ ಇರುವಾಗ ನಾವು ದೇವರನ್ನು ಕೊಂಡಾಡಬೇಕು, ಸ್ತುತಿಸಬೇಕು, ಆರಾಧಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನ, ನೀನು ಅತ್ಯಧಿಕ ಮಹತ್ವವುಳ್ಳವನಾಗಿ ನಿನ್ನೆದುರಾಗಿ ನಿಲ್ಲುವವರನ್ನು ಕೆಡವಿಬಿಡುತ್ತಿ, ನಿನ್ನ ಕೋಪಾಗ್ನಿಯು ಹೊರಟು ಅವರನ್ನು ಒಣಗಿದ ಹುಲ್ಲನ್ನೋ ಎಂಬಂತೆ ಭಸ್ಮ ಮಾಡುತ್ತಿ. ನೋಡಿ, ದೇವರು ಶಾಂತಿ ಸಮಾಧಾನದ ದೇವರು ಕೂಡ ಹೌದು, ಕರುಣೆ ಇರುವ ದೇವರು ಕೂಡ ಹೌದು. ಇದು ವಿಮೋಚನ ಕಂಡ 25:34 ಕೂಡ ನಾವು ಓದಬಹುದು. ಶಾಂತಿ ಸಮಾಧಾನ ಉಳ್ಳವನು, ಕರುಣೆ ಉಳ್ಳವರನ್ನು ಆದರೂ ಶಿಕ್ಷಿಸದೆ ಬಿಡುವುದಿಲ್ಲ ಎಂಬುದಾಗಿ ತಿಳಿಸ್ತಾರೆ. ಮತ್ತು ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ಹೋದರೆ ಯಾವ ರೀತಿ ಇವತ್ತು ಹುಲ್ಲನ್ನು ರೈತರು ಬೆಂಕಿ ಹಾಕಿ ಸುಡುತ್ತಾರ, ಮುಳ್ಳನ್ನು ಬೆಂಕಿ ಹಾಕಿ ಸುಟ್ಟು ಸರ್ವನಾಶವಾಗ್ತದೋ, ಅಥವಾ ಒಂದು ಪಟ್ಟಣವೇ ಊರೇ ಇವತ್ತು ಬೆಂಕಿ ಬಿದ್ದು ಸರ್ವನಾಶವಾಗ್ತದೋ, ಇವತ್ತು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೇ, ಒಂದು ಪ್ಲೇಟ್ ಇರ್ಬೋದು, ಟ್ರೈನ್ ಇರ್ಬೋದು, ಬೆಂಕಿ ಬಿದ್ದು ಯಾವ ರೀತಿ ನಾಶವಾಗ್ತದೋ, ಅದೇ ರೀತಿ ದೇವರಿಗೆ ವಿರುದ್ಧವಾಗಿ ಬರುವವರನ್ನ ದೇವರು ನಾಶ ಮಾಡುವನಾಗಿದ್ದಾನೆ. ಇದು ಆಗಿನ ಕಾಲದಲ್ಲಿ ನಡೆದು ಹೋಗಿದೆ, ಈಗಲೂ ಕೂಡ ನಡೆಯುತ್ತಲೇ ಇದೆ. ದೇವರ ನಮಗೆ ಸ್ತೋತ್ರ. 8ನೇ ವಚನ, ವಿಮೋಚನ ಕಾಂಡ 15:8.
ನೀನು ಸಿಟ್ಟಿನಿಂದ ಮುಸುಗರೆದಾಗ ಸಮುದ್ರದ ನೀರು ಒಡ್ಡಿನಂತಾಯಿತು, ಪ್ರವಾಹವು ಗೋಡೆಯೋಪಾದಿಯಲ್ಲಿ ನಿಂತುಕೊಂಡಿತು, ಸಾಗರ ಗರ್ಭದೊಳಗಿನ ಜಲವು ಗಟ್ಟಿಯಾಯಿತು. ನೋಡಿ, ಯಾವುದಾದ್ರೂ ಸಮುದ್ರದ ನೀರನ್ನು ಅಡ್ಡ ಗೋಡೆಯನ್ನಾಗಿ ಆ ಕಡೆ ಈ ಕಡೆ ಗೋಡೆಯ ಹಾಗೆ ನಿಲ್ಲಿಸಿ ಒಣನೆಲ್ಲ ಕಾಣಿಸಿ ದೇವರ ಆರಿಸಿಕೊಂಡ ಜನಗಳನ್ನು ನಡೆಸಿದ್ದ ಒಂದು ಘಟನೆಯನ್ನು ಯಾರಾದರೂ ಕೇಳಿದ್ದಾರಾ? ಯಾರಿಗಾದರೂ ಸಾಧ್ಯವಿದೆಯೋ? ಇಲ್ಲ ನನ್ನ ಸಹೋದರ ಸಹೋದರಿಯರೇ. ಆದರೆ ಇದನ್ನು ಕೆಲವರು ನಂಬೋದಿಲ್ಲ. ಆದಿ ಕಾಲದಲ್ಲಿ ಸರ್ವಶಕ್ತ ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತನು ಯೆಹೋವನೆಂದರೆ ಯೇಸು ಕ್ರಿಸ್ತನು ಮಾಡಿದಂಥ ಕಾರ್ಯವಾಗಿದೆ. ದೇವರು ಆರಿಸಿಕೊಂಡ ಜನಗಳ ರಕ್ಷಣೆಗಾಗಿ. ಹಾಗೆ ಇನ್ನೂ ಕೂಡ ಇನ್ನು ಮುಂದಿನ ದಿವಸಗಳಲ್ಲಿ, ಅಂದರೆ ಎಷ್ಟೋ ವರ್ಷಗಳು ಕಳೆದ ನಂತರ ಸಮುದ್ರದ ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿ ಒಂದು ತೊಟ್ಟು ನೀರು ಇಲ್ಲದ ಹಾಗೆ ಆಗುವಂಥ ದಿವಸವು ಕೂಡ ಬರುತ್ತದೆ ಎಂಬುದಾಗಿ ನಾವು ಇದನ್ನು ಓದಿಕೊಳ್ಳುತ್ತೇವೆ. ಮುಂದೆ ಆಗುವುದು ಇದು ಸತ್ಯಕ್ಕೆ ಸತ್ಯ. ಇದಕ್ಕಿಂತ ಮೊದಲು ಕೂಡ ಒಂದ್ಸಲ ಎಷ್ಟೋ ಸಮುದ್ರದಲ್ಲಿ ಮೀನುಗಳು ಸತ್ತು ನಾತು ಹೋದವು ಎಂಬುದಾಗಿ ಕೇಳಿದ್ದೇವೆ. ಅದಲ್ಲದೆ ಸಮುದ್ರದ ಒಳಗಿನ ಕೆಸರು ನೀರು ಮೇಲೆ ಬಂತೆಂಬುದಾಗಿ ದಾವೀದರಸರ ಮುಖಾಂತರ ಕೀರ್ತನೆಯಲ್ಲಿ ಕೂಡ ದೇವರು ಬರೆಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಆಗಿದೆ ದೇವರ ಒಂದು ಮಹತ್ ಕಾರ್ಯಗಳು. ಹಲ್ಲೆಲೂಯಾ. ಹಾಗೆ ದೇವರ ಮುಂದೆ ಯಾರು ಮೈ ಒದರಿ ನಿಲ್ಲುವಾಗಿಲ್ಲ. ಯಾವುದು ದೇವರಿಗೆ ವಿರುದ್ಧವಾದವರನ್ನ ದೇವರು ಸಂಹಾರ ಮಾಡದೆ ಬಿಡುವುದು ಕೂಡ ಇಲ್ಲ ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಸಮುದ್ರದ ನೀರನ್ನೇ ಅಡ್ಡಗೋಡೆಯನ್ನಾಗಿ ನಿಲ್ಲಿಸಿ ದೇವರ ಜನರನ್ನು ದಾಟಿಸಿದ ಮೇಲೆ ಇನ್ನು ಅಂತ ದೇವರಿಗೆ ಯಾರು ಸಮಾನ, ಯಾವುದು ಸಮಾನ ಅಂತ ಶಕ್ತಿವಂತ ದೇವರು ಸರ್ವ ಸೃಷ್ಟಿಕರ್ತನೊಬ್ಬರೇ ಆಗಿದ್ದಾರೆ. ಇನ್ನು ಅವರಿಗೆ ವಿರುದ್ಧವಾಗಿ ಜೀವಿಸಿದವರ ಉಳಿಗಾಲ ಇದೆಯೋ? ಖಂಡಿತವಾಗಿಯೂ ಇಲ್ಲ. ಅದೇ ಇವತ್ತು ಶಿಕ್ಷೆ ಅನುಭವಿಸ್ತಾ ಇರುವಂಥದ್ದು. 9ನೇ ವಚನ. ನಾವು ಇವರನ್ನು ಹಿಂದಕ್ಕೆ ಹಿಡಿಯುವೆವು, ಅವರ ಸೊತ್ತನ್ನು ಅಪಹರಿಸಿ ಹಂಚಿಕೊಳ್ಳುವೆವು, ಅವರಲ್ಲಿ ನಮ್ಮ ಕೋರಿಕೆಯನ್ನು ತೀರಿಸಿಕೊಳ್ಳುವೆವು. ನಾವು ಕತ್ತಿಯನ್ನು ಹಿರಿದು ಭುಜಬಲದಿಂದ ಅವರನ್ನು ಸಂಹಾರ ಮಾಡುವೆವು ಎಂಬುದಾಗಿ ನಮ್ಮ ಶತ್ರುಗಳು ಮಾತನಾಡಿಕೊಳ್ಳುತ್ತಿದ್ದರು. ಅವರು ಅಯ್ಯೋ ಹೋದ್ರಾ, ಒಂದ್ಸಲ ಫರೋಹನ ಅರಸ ಏನು ಮಾಡಿದ್ರು? ಆಯ್ತು ಹೋಗಿ, ಹೊರಟು ಬಂದಾಗ ಆಯ್ತು. ಕಡೆಗೆ ಮತ್ತೆ ಪುನಃ ಏನಾಯ್ತು? ಅಲ್ಲಿ ಅವರ ಅಧಿಕಾರಿಗಳ ಮಾತು ಕಟ್ಟಿಕೊಂಡು ಫರೋಹನ ತನ್ನ ಸೈನ್ಯವನ್ನ ಕಟ್ಟಿಕೊಂಡು ಬಂದು 600 ರಥಗಳನ್ನು ಸಿದ್ಧಪಡಿಸಿಕೊಂಡು ಅವರನ್ನು ಹೋಗಿ ಹಿಡಿಯೋಣ, ಅವ್ರನ್ನ ಸಂಹಾರ ಮಾಡೋಣ, ವಾಪಸ್ ಇಳ್ಕೊಂಡು ಬರೋಣ, ಅವರು ಎಲ್ಲಿಗೆ ಹೋಗ್ತಾರೆ ನಮಗೆ ಸಿಕ್ಕದೆ ಅಂತ ಹಿಂದೆಯಿಂದ ಬೆನ್ನಟ್ಟಿಕೊಂಡು ಬಂದರು. ಆದರೆ ದೇವರು ಮಹತ್ ಕಾರ್ಯಗಳನ್ನು ಇಸ್ರೇಲರ ಪರವಾಗಿ ನಿಂತು ಅವರನ್ನು ಸಮುದ್ರದಲ್ಲಿ ಸಂಪೂರ್ಣ ನಾಶ ಮಾಡಿದರು, ರಥಗಳನ್ನು ನಾಶ ಮಾಡಿದರು. ಇದನ್ನು ಫರೋಹನ ಅರಸ ಒಬ್ಬನೇ ಬಾಕಿಯಾದ. ಆದರೆ ಅರಸನು ಇದನ್ನು ಕಣ್ಣಾರೆ ಕಂಡವನಾದ. ಯಾಕೆಂದರೆ ಅವನ ಗರ್ವ, ಅಹಂಕಾರ, ಹಠಮಾರಿತನಕ್ಕೆ ನಿನ್ನ ಸೈನಿಕರಿಗೆ ನಿನ್ನ ದೇಶಕ್ಕೆ ಬರುವಂಥ ಕಷ್ಟ ಸಂಕಟಗಳನ್ನು ನೋಡ್ಕೊಪ್ಪ ಅಂತ ತೋರಿಸಿಕೊಟ್ಟದ್ದಾಗಿದೆ. ಹಾಗೆ ಇವತ್ತು ಯಾರು ಮತ್ತು ಗರ್ವ ಅಹಂಕಾರದಲ್ಲಿ ಕೆಲಸ ಮಾಡುವವರಿಗೆ, ಬಡ ಬಗ್ಗರಿಗೆ, ದೀನ ದಲಿತರಿಗೆ ನಾನಾ ರೀತಿಯ ಅನ್ಯಾಯ ಮಾಡ್ತಾ ಹೋಗ್ತಾರೋ, ದೇವರನ್ನ ತಿಳಿದು ಖಂಡಿತವಾಗಿ ಅವರಲ್ಲಿ ಕೂಡ ಒಂದು ದೊಡ್ಡ ಶಿಕ್ಷೆ ಅವರದ್ದು ಏನೂ ಅಲ್ಲಿ ಆಗುವುದಿಲ್ಲ. ಆದರೆ ಅಲ್ಲಿ ಏನಾಗಿದೆ, ಅವರು ಬರುವಂಥ ಶಿಕ್ಷೆಯನ್ನು ಅವರು ಕಣ್ಣಾರೆ ಕಾಣುವಂತೆ ಅವರಲ್ಲಿ ಅನೇಕರಿಗೆ ಬೇರೆಯವರಿಗೆ ನಡೆಯುತ್ತದೆ. ಅದನ್ನು ಇವರು ಕಣ್ಣಾರೆ ಕಾಣಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನೋಡಿ, ಫರೋಹನ ಅರಸ ಇದ್ದಾಗೆ ಸೈನಿಕರನ್ನು ಸಂಪೂರ್ಣವಾಗಿ ಮುಚ್ಚಿದ್ದ. ಸಮುದ್ರದ ಬದಿಯಲ್ಲಿ ನಿಂತುಕೊಂಡು ಫರೋಹನ ಅರಸ ಅವರು ನಾಶವಾಗುವುದನ್ನು ನೋಡಿದ. ಹಾಗೆ ಇವತ್ತು ಎತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ ವಿಮೋಚನಕಾಂಡ 25 ಮತ್ತು 34 7ರಲ್ಲಿ ನಾವು ಓದುತ್ತೇವೆ. ಹಾಗೆ ಇವತ್ತು ತಂದೆಗಳು ತಾಯಿಗಳು ಮಾಡಿದಂಥ ಪಾಪಗಳನ್ನ ಅವರ ಕಣ್ಣಾರೆ ಕಾಣುವ ಹಾಗೆ ಇವತ್ತು ದೇವರು ಮಾಡಿದ್ದಾನೆ, ಮಾಡ್ತಲೇ ಇದ್ದಾನೆ. ಒಂದೊಂದು ಕಡೆ ಇವತ್ತು ತಂದೆ ತಾಯಿಗಳು ಇದ್ದಾಗೆ ಮಕ್ಕಳು ಸಾಯ್ತಾರೆ, ಮಕ್ಕಳ ಹೆಣ ಅಲ್ಲಿ ಉರುಳುತ್ತದೆ. ಅವರ ಮುಖವನ್ನ ನೋಡಿಕೊಂಡು ಅವರ ಹೆಣದ ಮೇಲೆ ಬಿದ್ದಾಡಿಕೊಂಡು ಅಯ್ಯೋ ಅಂತೇಳಿ ಗೋಳಾಡ್ತಾರೆ. ಅವರ ಕಣ್ಣೀರು ಮಕ್ಕಳ ಹೆಣದಲ್ಲಿ ಬೀಳಬೇಕಾಗ್ತದೆ ಅಂತ ಯೆರೆಮೀಯನ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಕಾರಣ ಇದು ಏನಪ್ಪ ಅಂದ್ರೆ ಅವರು ಮಾಡಿದಂಥ ಪಾಪ. ಇಲ್ಲಿ ನೋಡಿ, ಐಗುಪ್ತ ದೇಶದ ಸೈನಿಕರು ಸಂಪೂರ್ಣವಾಗಿ ಮುಳುಗಿ ಹೋದರು. ಫರೋಹನ ಅರಸ ಬದಿಯಲ್ಲಿ ನಿಂತುಕೊಂಡು ನೋಡಿದ. ಇಲ್ಲಿ ತಂದೆಗಳು ಮಾಡಿದಂಥ ಪಾಪಗಳು ಕೂಡ ಮಕ್ಕಳ ಮೇಲೆ ಬರ್ತದೆ ಅಂತ ಹೇಳೋದು ಇದುವೇ ಕಾರಣವಾಗಿದೆ. ಆದ್ದರಿಂದ ಯಾವಾಗಲೂ ದೇವರ ಮಾತಿಗೆ ವಿರೋಧವಾಗಿ ನಾವು ನಿಲ್ಲಬಾರ್ದು, ಯಾರಿಗೂ ಕಷ್ಟ ಸಂಕಟ ದುಃಖ ಕೊಡಬಾರ್ದು, ಗರ್ವ ಅಹಂಕಾರದಲ್ಲಿ ಮೆರಿಬಾರ್ದು. ಇದೇ ಒಂದು ಶಿಕ್ಷೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 10ನೇ ವಚನ, ವಿಮೋಚನಕಾಂಡ 15:10. ಆದರೆ ನೀನು ಉಸಿರುಗಾಳಿಯಿಂದ ಊದಲು ಸಮುದ್ರವು ಅವರನ್ನು ಮುಚ್ಚಿತು, ಅವರು ಮಹಾಸಾಗರದೊಳಗೆ ಸೀಸದ ಗುಂಡಿಯೊಳಗೆ ಮುಳುಗಿ ಹೋದರು. ದೇವರ ನಮಗೆ ಸ್ತೋತ್ರ. ನೋಡಿ, ಸಂಪೂರ್ಣವಾಗಿ ದೇವರ ಒಂದು
ಉಸಿರಿನಿಂದ ಸಮುದ್ರದ ನೀರು ಆ ಕಡೆ ಈ ಕಡೆ ವಿಭಾಗವಾಗಿ ಹೋಯಿತು. ಹಾಗೆ ಇವತ್ತು ಭೂಲೋಕದಲ್ಲಿ ಬೀಸುವಂತ ದೊಡ್ಡ ದೊಡ್ಡ ಚಂಡಮಾರುತ ಗಾಳಿಯಿಂದಾಗಿ ಸರ್ವವು ನಾಶವಾಗ್ತದೆ. ಗಾಳಿ ಎಷ್ಟೋ ಕಿಲೋಮೀಟರ್ ಹೋಗ್ತಾ ಇರ್ತದೆ, ಮಳೆ ಬಡೀತದೆ. ಈ ಗಾಳಿ ಯಾವುದಾಗಿದೆ? ದೇವರ ಜೀವ ಶ್ವಾಸವಾಗಿದೆ. ಅದೇ ಗಾಳಿ ಸಣ್ಣದಾಗಿ ಬೀಸಿ ಪ್ರಾಣಿ ಪಕ್ಷಿ ಗಿಡ ಮರ ಮನುಷ್ಯರನ್ನು ಕೂಡ ಉಳಿಸ್ತದೆ, ಬೆಳೆ ಬಲುವಾಗಿ ಮಾಡ್ತದೆ. ದೇವರಿಗೆ ಕೋಪ ಬಂದ್ರೆ ಅದೇ ಗಾಳಿ ದೊಡ್ಡದಾಗಿ ಬೀಸಿ ಸರ್ವ ನಾಶವು ಕೂಡ ಮಾಡುತ್ತದೆ. ಈ ಗಾಳಿ ದೇವರ ಜೀವ ಶ್ವಾಸವಾಗಿದೆ. ಅದನ್ನು ನಾವು ಕೂಡ ಏನ್ ಮಾಡಬೇಕು? ಅಷ್ಟೊಂದು ತಾತ್ಸಾರವಾಗಿ ಕಾಣಬಾರದು. ಇವತ್ತು ಆದಾಮನನ್ನು ದೇವರು ಮೊದಲು ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಿದಾಗ ಮಣ್ಣಿನ ಮುದ್ದೆಯಿಂದ ಎಲ್ರಿಗೂ ಗೊತ್ತಿದೆ, ಸಾಧಾರಣವಾಗಿ ಬೈಬಲ್ ಓದಿದವರಿಗೆ. ಆದರೆ ಮಣ್ಣಿನ ಬೊಂಬೆಯಲ್ಲಿ ಜೀವ ಇರಲಿಲ್ಲ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಆ ಮಣ್ಣಿನ ಬೊಂಬೆಗೆ ದೇವರು ಜೀವ ಶ್ವಾಸವನ್ನು ಊದಿದರು. ಆಗ ಮಣ್ಣಿನ ಬೊಂಬೆ ಏನಾಯ್ತಲ್ಲಿ ಜೀವವಾಯಿತು, ಪ್ರಥಮ ಮನುಷ್ಯ. ಅದೇ ಮನುಷ್ಯನಿಗೆ ಆದಿಕಾಂಡ 1:28 ನೋಡುವಾಗ ಮತ್ತೆ ಹೆಂಡತಿಯನ್ನ ಕೊಟ್ಟು ನಿಮ್ಮ ಸಂತಾನ ಭೂಲೋಕದಲ್ಲಿ ತುಂಬಿಕೊಳ್ಳಿ ಅಂತ ಆದೇಶವನ್ನ ಕೊಟ್ಟರು. ಅದುವೇ ಇವತ್ತು ಆ ಗಂಡ ಹೆಂಡತಿಯಿಂದ ಒಂದೇ ಒಂದು ಗಂಡು ಹೆಣ್ಣಿಂದ ಉಂಟಾದ ಸಂತಾನವು ಇವತ್ತು ಭೂಮಿಯಲ್ಲಿ ಇಡೀ ಜಗತ್ತಿನಲ್ಲಿ ಎಷ್ಟೋ ಕೋಟಿ ಜನಸಂಖ್ಯೆ ಇರುವಂತದ್ದು. ಆದರೆ ನೋಡಿ, ಮಣ್ಣಿನ ಬೊಂಬೆಯಿಂದ ಉಂಟು ಮಾಡಿ ಮೂಗಿನಲ್ಲಿ ಊದಿದ ಹಾಗೆ ಇವತ್ತು ನಾವು ಕೂಡ ಆದಾಮನನ್ನು ಹೇಗೆ ದೇವರು ಸೃಷ್ಟಿ ಮಾಡಿದ್ರೆ ಅದೇ ರೂಪ ನಮ್ಮದಾಗಿದೆ. ಅದೇ ರೀತಿ ಮೂಗಿನಲ್ಲಿ ದೇವರ ಜೀವ ಶ್ವಾಸವನ್ನು ನಾವು ಉಸಿರಾಡೋದ್ರಿಂದ ನಾವು ಇವತ್ತು ಬದುಕ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರ ಒಂದು ಉಸಿರು ಎಲ್ಲವನ್ನ ಬದುಕಿಸ್ತದೆ, ನಾಶವು ಕೂಡ ಮಾಡ್ತದೆ. ಆದರೆ ದೇವರನ್ನ ಕೋಪ ಎಬ್ಬಿಸಬಾರದು, ದೇವರ ಮಾತಿಗೆ ವಿರೋಧವಾಗಿ ನಡೆದುಕೊಳ್ಳಬಾರದು. ಆಮೇಲೆ ನೋಡಿ, ಅಂತವ್ರನ್ನ ದೇವರ ಉಸಿರನ್ನೇ ಏನ್ ಮಾಡ್ತಾರೆ? ಸಮುದ್ರದೊಳಗೆ ಹಾಕಿ ದೇವರ ಉಸಿರು ಅವರನ್ನು ಮುಚ್ಚಿಬಿಟ್ಟಿತ್ತು. ಇದುವೇ ಸರ್ವನಾಶ. ಅವರು ಮಹಾಸಾಗರದೊಳಗೆ ಸೀಸದ ಗುಂಡಿನಂತೆ ಮುಳುಗಿ ಹೋದರು. ಇವತ್ತು ಬೇಕಾದ್ರೆ ಮಣ್ಣಿನೊಳಗೆ ಒಂದು ಹೆಣವನ್ನ ಸಮಾಧಿ ಮಾಡಿದರೆ ಯಾವುದನ್ನಾದ್ರೂ ಮಣ್ಣೊಳಗೆ ಹಾಕಿದ್ರೆ ಮೇಲೆ ಎತ್ತಬಹುದು. ಆದರೆ ಬಹಳಷ್ಟು ಸೀಸದ ಒಂದು ಗುಂಡಿಯನ್ನು ಮಾಡಿ ಆ ಸೀಸದ ಒಳಗೆ ಒಂದು ಹೆಣವನ್ನ ಇದನ್ನ ಏನಾದರೂ ಮುಚ್ಚಿಟ್ರೆ ಖಂಡಿತವಾಗಿ ತೆಗಿಯಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಆ ಸೀಸ ಅಷ್ಟು ಗಟ್ಟಿಯಾಗಿದೆ. ಅದೇ ರೀತಿ ಅವ್ರನ್ನ ಏನ್ ಮಾಡಿದ್ರು? ಇನ್ನವ್ರ ಮೇಲೆ ಬಾರದಾಗಿ ಮುಚ್ಚಿಬಿಟ್ರು. ದೇವರನ್ನು ವಿಪರೀತ ಕೋಪಕ್ಕೆ ಎಬ್ಬಿಸಿದವ್ರ ಕತೆ ಕೂಡ ಇದುವೇ. ಆಳವಾದ ಸಮುದ್ರಕ್ಕೆ ತಗೊಂಡೋಗಿ ಹಾಕಿ ಬಿಡ್ತಾರೆ. ಇದು ಮತ್ತಾಯ ಮಾರ್ಕ ಲೋಕದಲ್ಲಿ ಕೂಡ ದೇವರ ಮಕ್ಕಳಿಗೆ ವಿರುದ್ಧವಾದವರು ಎಲ್ಲರೂ ಅವರು ಬೀಸುವ ಕಲ್ಲನ್ನ ಕುತ್ತಿಗೆಗೆ ಕಟ್ಟಿಕೊಂಡು ಸಮುದ್ರಕ್ಕೆ ಹಾರುವುದೇ ಲೇಸು. ಅಂದ್ರೆ ಯಾಕೆ ಅವರ ಹೆಣ ಕೂಡ ಮೇಲೆ ಬರುವುದು ಬೇಡ ಅಂತಂದ್ರೆ ದೇವರು ಆರಿಸಿಕೊಂಡವರಿಗೆ ಶಿಕ್ಷೆ ಕೊಡುವಾಗ ಖಂಡಿತವಾಗಿ ಅಂಥವರಿಗೆ ದೇವರು ಬಹಳ ಶಿಕ್ಷೆಯನ್ನ ಕೊಡುವನಾಗಿದ್ದಾನೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ವಚನ. ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾರು? ಪರಿಶುದ್ಧತ್ವದಿಂದ ಸರ್ವೋತ್ತಮನು ಪ್ರಖ್ಯಾತಿ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ ಅಂತ ಹೇಳ್ತಾರೆ. ಮತ್ತೆ ಮೋಶ ಮತ್ತು ಇಸ್ರಾಯೇಲರು ದೇವರನ್ನ ಕೊಂಡಾಡ್ತಾರೆ. ದೇವರೇ, ನಿನಗೆ ಸರಿಸಮಾನಾದವನು ಯಾರು ಇಲ್ಲ, ನೀನೇ ಪರಿಶುದ್ಧನು, ನಿನಗಿಂತ ಸರಿಸಮಾನಾದವನು ಯಾರು ಇಲ್ಲ, ಭಯಂಕರನೂ ಇಲ್ಲ, ಎಲ್ಲಾ ಕಾರ್ಯಗಳನ್ನು ಮಾಡುವನು ನೀನೇ, ಆದಿಯು ಅಂತ್ಯವೂ ಪ್ರಾರಂಭವು ಸಮಾಪ್ತಿಯು ಸರ್ವವು ನೀನೇ. ನೋಡಿ, ಇವತ್ತು ಭೂಮಿಯ ಮೇಲೆ ಇರುವಂತ ಎಲ್ಲಾ ವಸ್ತುಗಳು, ಭೂಮಿಯ ಕೆಳಗಿರುವಂತ ಎಲ್ಲಾ ವಸ್ತುಗಳು, ಸಮುದ್ರ, ಅದರೊಳಗೆ ಪ್ರತಿ ಒಂದು ಜೀವರಾಶಿಗಳು ಕೂಡ ಇವೆ. ಮೇಲೆ ಆಕಾಶವನ್ನ ನಿಲ್ಲಿಸಿದ್ರು, ಅದರ ಕೆಳಗೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಬಿಡುಗಡೆ ಮಾಡಿದ್ರು. ಮಳೆಗಾಲದಲ್ಲಿ ನೀರು ಎಲ್ಲೆಲ್ಲಿಂದಲೋ ಮೋಡಗಳನ್ನ ಮಂಜುಗಡ್ಡೆಯನ್ನಾಗಿ ತಂದು ಮಳೆಯನ್ನ ಸುರಿಸ್ತಾನೆ. ಆಮೇಲೆ ಚಳಿಗಾಲದಲ್ಲಿ ಮಂಜುವನ್ನ ಕೊಡ್ತಾರೆ. ಇದು ಮನುಷ್ಯರಿಂದ ಸಾಧ್ಯವೋ? ಆಗ ಮನುಷ್ಯರು ಏನು ಮಾಡಿದ್ದಾರೆ ಈ ಭೂಲೋಕದಲ್ಲಿ? ನಂದು ನಾನು ಅಂತ ಯಾವ ಒಂದು ಆಧಾರದ ಮೇಲೆ ಇವರು ಹೇಳ್ತಾ ಇದ್ದಾರೆ? ಏನಾದರೂ ಇದೆಯೋ? ಇಲ್ಲವೇ ಇಲ್ಲ. ಸರ್ವ ಸೃಷ್ಟಿಕರ್ತ ದೇವನದ್ದಾಗಿದೆ. ಇದರಲ್ಲಿಯೂ ನಾವು ತಿಳ್ಕೊಳ್ಬೇಕು, ಖಂಡಿತವಾಗಿ ಇಲ್ಲಿ ನಮ್ದು ಏನು ಇಲ್ಲವೇ ಇಲ್ಲ. ಉದಾಹರಣೆಗೆ ಭೂಮಿಯೊಳಗೆ ನೋಡಿ, ಪೆಟ್ರೋಲ್ ಇಟ್ಟಿದ್ದಾರೆ, ಬೆಳ್ಳಿಯನ್ನು ಇಟ್ಟಿದ್ದಾರೆ, ಕಬ್ಬಿಣ ಅದಿರು ಉಕ್ಕುಗಳನ್ನ ಇಟ್ಟಿದ್ದಾರೆ. ಅದಲ್ಲದೆ ಭೂಮಿಯೊಳಗೆ ನೀರನ್ನು ಕೂಡ ಇಟ್ಟಿದ್ದಾರೆ. ಬೋರ್ವೆಲ್ ಹಾಕಿದಾಗ, ಕೆರೆ ತೋಡಿದಾಗ, ಬಾವಿ ತೋಡಿದಾಗ ಅಲ್ಲಿ ನೀರು ಕೂಡ ಬರ್ತದೆ. ಇದೆಲ್ಲ ಯಾರ ಒಂದು ಶಕ್ತಿ ಸಾಮರ್ಥ್ಯವಾಗಿದೆ? ಮಹಿಮೆಯಾಗಿದೆ, ದೇವರ ಒಂದು ಶಕ್ತಿ ಸಾಮರ್ಥ್ಯ. ನನ್ನ ಸಹೋದರ ಸಹೋದರಿಯರೇ, ಬೇರೆಯವರಂತ ಫರೋಹನ ಹೃದಯ ಕಠಿಣ ಇದ್ದಾಗೆ ಕಠಿಣ ಆದವರಿಗೆ ದೇವರದನ್ನು ತಿಳಿಯಪಡಿಸುವುದಿಲ್ಲ.
ಇವತ್ತು ನಮಗೆ ತಿಳಿಯಪಡಿಸಿದ್ದಾರೆ, ಪಡಿಸ್ತಲೇ ಇದ್ದಾರೆ. ಆದ್ದರಿಂದ ನಮ್ಮ ಪೂರ್ತಿ ವಿಶ್ವಾಸ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಆ ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತ ಯೆಹೋವನ ಮೇಲೆ, ಯೇಸು ಕ್ರಿಸ್ತನ ಮೇಲೆ ಇರಲಿ, ಆ ಸರ್ವೇಶ್ವರ ಪರಮೇಶ್ವರನ ಮೇಲೆ ಇರಲಿ, ಆ ಶ್ರೀಕೃಷ್ಣ ಪರಮಾತ್ಮ ಶ್ರೀಮನ್ ನಾರಾಯಣನ ಮೇಲೆ ಇರಲಿ, ಸಾಕ್ಷಾತ್ ಪರಬ್ರಹ್ಮನ ಮೇಲೆ ಇರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 12ನೇ ವಚನ, ನೀನು ನಿನ್ನ ಬಲಗೈಯನ್ನು ಚಾಚಿದಾಗ ಭೂಮಿ ಪಾಯ್ದೆರೆದು ಶತ್ರುಗಳನ್ನು ನುಂಗಿಬಿಟ್ಟಿತ್ತಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಮೋಶೆ ಮುಖಾಂತರ ಹೇಳಿದ್ರು, ಐಗುಪ್ತರನ್ನು ಒಳಗೆ ನಡೆಸಿ ನಿನ್ನ ಕೈಯಲ್ಲಿರುವ ಕೋಲಿನಲ್ಲಿ ನೀನು ಚಾಚಪ್ಪ ಅಂತ ಹೇಳಿ. ಆಗ ಮೋಶೆ ಕೋಲನ್ನು ಚಾಚುವಾಗ ದೇವರ ಬಲಗೈ ಕೂಡ ಅಲ್ಲಿಗೆ ಹೋಗಿ ಆಶೀರ್ವಾದ ಕೊಟ್ಟಿರಬಹುದು ಅಂತ ಇದರ ಅರ್ಥ ನಮಗೆ ಆಗಿದೆ. ಬಲಗೈಯನ್ನು ಚಾಚಿದಾಗ ಭೂಮಿ ಬಾಯಿ ತೆರೆದು ಶತ್ರುಗಳನ್ನು ನುಂಗಿಬಿಟ್ಟಿತ್ತಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಇದು ಕೂಡ ಏನಾಯ್ತು, ಅಲ್ಲಿ ಸಂಪೂರ್ಣವಾಗಿ ದೇವರು ಆರಿಸಿಕೊಂಡವರ ಮುಖಾಂತರ, ಸೇವಕರ ಮುಖಾಂತರ ದೇವರು ಕಾರ್ಯವನ್ನ ಮಾಡುವರಾಗಿದ್ದಾರೆ ಅಂತ ಇದರ ಅರ್ಥ. 13ನೇ ವಚನ, ನೀನು ಬಿಡುಗಡೆ ಮಾಡಿದ ಪ್ರಜೆಯನ್ನು ಪ್ರೀತಿಯಿಂದ ನಡೆಸಿಕೊಂಡು ನಿನ್ನ ಪರಿಶುದ್ಧ ನಿವಾಸ ಸ್ಥಾನದ ತನಕ ನಿನ್ನ ಶಕ್ತಿಯಿಂದ ಬರಮಾಡಿದ್ದಿ. ನೋಡಿ, ಇಸ್ರಾಯೇಲನ್ನು ಪ್ರೀತಿಯಿಂದ ಆ ಶತ್ರುಗಳಿಂದ ಬಿಡುಗಡೆ ಮಾಡಿ ಹೇಗೆ ಮಾಡಬೇಕೋ, ಹೇಗೆ ನಡೆಸಿಕೊಂಡು ಬರಬೇಕೋ ಅವರನ್ನು ನಡೆಸಿಕೊಂಡು ಬಂದರು ಇಸ್ರಾಯೇಲರನ್ನ. ಹಾಗೆ ಇವತ್ತು ನಾವು ಇಸ್ರಾಯೇಲರಲ್ಲ, ದೇವರಿಂದ ಆದುಕೊಂಡವರಾದ ನಾವು ಅನ್ಯರಿಂದ ಕೆಲವರನ್ನ ದೇವರು ಆದುಕೊಳ್ತಾರೆ. ಅಂಥವರಲ್ಲಿ ಕೂಡ ದೇವರು ಪ್ರೀತಿಯಿಂದ ನಡೆಸಿಕೊಂಡು ಬರೋವರಾಗಿದ್ದಾರೆ. ಅವರಿಗೆ ಬೇಕಾಗಿದ್ದೆಲ್ಲವನ್ನು ಕೊಟ್ಟು, ಅದೇ ರೀತಿ ಅವರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಅಂತ ಶತ್ರುಗಳೊಂದಿಗೆ ದೇವರೇ ಯುದ್ಧ ಮಾಡುವನು ಆಗಿದ್ದಾನೆ. ಶಕ್ತಿಯಿಂದ ಏನು ಮಾಡಬೇಕೋ ಜನರು ದೇವರಿಂದ ಆಯ್ಕೆಗೊಂಡವರಿಗೆ ಅವರಿಗೆ ದೇವರೇ ಪ್ರೀತಿಯಿಂದ ಎಲ್ಲವನ್ನ ಮಾಡಿಕೊಡುವನಾಗಿದ್ದಾನೆ ಅಂತ ಇದರ ಅರ್ಥ. 14ನೇ ವಚನ, ಜನಾಂಗಗಳು ಇದನ್ನು ಕೇಳಿ ನಡುಗುತ್ತಿರುವು. ನೋಡಿ, ಸರಿಯಾಗಿ ದೇವರ ಜ್ಞಾನ ತಿಳುವಳಿಕೆ ಇದ್ದರೆ, ಗರ್ವ ಅಹಂಕಾರ ಯಾರಲ್ಲಿ ಇಲ್ಲವೋ ಅವರು ಕೇಳಿ, ಹೌದಲ್ಲಪ್ಪ, ನಮ್ಮ ಜೀವಿತದಲ್ಲಿ ದೇವರು ಇಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ, ಇನ್ನು ವಿರೋಧವಾಗಿ ನಾವು ನಡ್ಕೊಳ್ಬಾರ್ದು, ನಡ್ಕೊಂಡ್ರೆ ನಮಗೂ ಕೂಡ ಇದೇ ಗತಿ ಬರ್ತದೆ, ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕೆಂಬುದಾಗಿ ಇದನ್ನು ಕೇಳಿ ಖಂಡಿತವಾಗಿ ದೇವರ ಆತ್ಮ ಇರೋರು, ದೇವರ ಒಂದು ಪ್ರೀತಿ ಯಾರ ಮೇಲೆ ಇದೆಯೋ ಅವರು ನಡುಗಿ ಅವರ ನಡತೆಯನ್ನು ಬದಲಾಯಿಸಿಕೊಂಡು ಹಿಂದಿನ ನಡತೆಗೆ ಹೋಗುವುದಿಲ್ಲ. ಅಂಥವರೇ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದುವವರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅಥವಾ ನಿಮ್ಮ ವಾಕ್ಯಗಳನ್ನು ಓದಿ ತಿಳಿದುಕೊಳ್ಳಲು ಬೇಕಾದಂಥ ಜ್ಞಾನವನ್ನು, ವಿಶೇಷವಾದ ಶಾಂತಿ, ಸಮಾಧಾನ, ಸಮಯವನ್ನು ಕೂಡ ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ಅವರು ಅದನ್ನು ತಿಳಿಸುವಂತಾಗಲಿ. ಎಲ್ಲರೂ ತಿಳಿದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳನ್ನು. ನೀವು ಗಂಡ ಹೆಂಡತಿ ನಿಮ್ಮ ಮಕ್ಕಳನ್ನು ಹೇರಳವಾಗಿ ದೇವರು ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ನಿಮ್ಮ ಮಕ್ಕಳಿಗೆ ಹೇರಳದ ವಿದ್ಯಾಭ್ಯಾಸವನ್ನು ಕೊಟ್ಟು ದೇವರು ಪ್ರೀತಿಯಲ್ಲಿ ನಡೆಸಲು ದೇವರ ಪ್ರೀತಿ, ಕರುಣೆ ಯಾವಾಗಲೂ ಸದಾ ನಿಮ್ಮೆಲ್ಲರೊಡನೆಯೂ ಇರಲಿ. ಆಮೇಲೆ